ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಪತ್ನಿ ಚೆನ್ನಮ್ಮ ನಿಧನ ಹಿನ್ನೆಲೆಯಲ್ಲಿ ಚೆನ್ನಮ್ಮ ಅಂತಿಮ ದರ್ಶನ ಪಡೀಲಿಕ್ಕೆ ಈಗಾಗಲೇ ನಿನ್ನೆ ರಾತ್ರಿ 8 ಗಂಟೆಯಿಂದಲೂ ಕೂಡ ಪದ್ಮನಾಭನಗರದ ನಿವಾಸದಲ್ಲಿ ವಿಐಪಿಗಳು ವಿವಿಐಪಿಗಳು ಸಿಎಂ ಮಾಜಿ ಸಿಎಂ ಹಾದಿಯಾಗಿ ಎಲ್ಲರೂ ಕೂಡ ದರ್ಶನವನ್ನು ಪಡೆದಿದ್ದಾರೆ. ಈಗ 7 ಗಂಟೆಗೆ ಪದ್ಮನಾಭನಗರದಲ್ಲಿರುವಂಥ ದೇವೇಗೌಡರ ನಿವಾಸದಿಂದ ಈಗ ಇಲ್ಲಿರುವಂಥ ಮೈದಾನ ಏನಿದೆ ಈ ಮೈದಾನಕ್ಕೆ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ. 7 ಗಂಟೆಯಿಂದ 11 ಗಂಟೆವರೆಗೂ ಪುಟ್ಟಲಿಂಗಯ್ಯ ಆಟದ ಮೈದಾನ ಏನಿದೆ ಈ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋದು. ಯಾಕಂದರೆ ಮನೆ ಮುಂಭಾಗದಲ್ಲಿರುವಂಥ ಜಾಗ ತುಂಬ ಚಿಕ್ಕದಾಗಿರೋ ಕಾರಣಕ್ಕಾಗಿ ಸಾರ್ವಜನಿಕರಿಗೆ ದರ್ಶನಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಪ್ರಮುಖವಾದಂಥ ಕಾರಣಕ್ಕಾಗಿ ಈ ಆಟದ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. VIP VVIPಯ ಆಸನದ ವ್ಯವಸ್ಥೆನೂ ಕೂಡ ಈ ಹಿಂಭಾಗದಲ್ಲಿರೋದು ಕಂಡು ಬರ್ತಾ ಇದೆ. ಎಂಟ್ರಿ ಒಂದು ಸೈಡ್ ಇದ್ದರೆ ಸಾರ್ವಜನಿಕರಿಗೆ ನನ್ನ ಎಡಭಾಗದಲ್ಲಿ ಎಂಟ್ರಿ ಒಂದು ಸೈಡಿಂದ ಸಾರ್ವಜನಿಕರೆಲ್ಲರೂ ಕೂಡ ಬರಲಿಕ್ಕೆ ಅವಕಾಶ ಇರೋದು. ಎಕ್ಸಿಟ್ ಮತ್ತೊಂದು ಕಡೆಗಿರೋದು ಅಂದರೆ ಬಲಭಾಗದಲ್ಲಿರೋದು. ಈಗಾಗಲೇ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಿರುವಂಥ ದೃಶ್ಯಗಳು ಕಂಡುಬರ್ತಾ ಇದೆ. ಈ ಆಟದ ಮೈದಾನದ ಸುತ್ತಲೇ 350ಕ್ಕೂ ಹೆಚ್ಚು ಪೊಲೀಸರು ಈಗ ಸಾಕಷ್ಟು ಬಂದೋಬಸ್ತನ್ನು ಮಾಡಲಾಗ್ತಾ ಇದೆ. ಈಗ ಸದ್ಯ ರೋಲ್ ಕಾಲ್ ಮಾಡ್ತಿರುವಂಥ ದೃಶ್ಯಗಳು ಕೂಡ ಕಂಡು ಬರುತ್ತೆ. ಪ್ರವೇಶದ್ವಾರದಲ್ಲಿ ಮೆಟಲ್ ಡಿಟೆಕ್ಟರ್ಗಳ ಅಳವಡಿಕೆಯನ್ನು ಕೂಡ ಮಾಡಲಾಗಿದೆ. ಒಟ್ಟು ಈ ಸರೌಂಡಿಂಗ್ಸಲ್ಲಿ ಪದ್ಮನಾಭನಗರದಲ್ಲಿರುವಂಥ ದೇವೇಗೌಡರ ನಿವಾಸ ಮತ್ತು ಇಲ್ಲಿರುವಂಥ ಆಟದ ಮೈದಾನ ಸೇರಿದಂತೆ ಸುತ್ತಮುತ್ತಲು 1000ಕ್ಕೂ ಹೆಚ್ಚು ಪೊಲೀಸ್ ಬಂದೋಬಸ್ತನ್ನು ಮಾಡಿರುವಂಥ ದೃಶ್ಯಗಳು ಕಂಡು ಬರುತ್ತೆ. 11 ಗಂಟೆ ನಂತರ ಅಂದರೆ 7 ಗಂಟೆಯಿಂದ 11 ಗಂಟೆವರೆಗೆ ಇಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಸಿಗುತ್ತೆ. ಅದಾದ ಮೇಲೆ 11 ಗಂಟೆಗೆ ಹಾಸನದ ಕಡೆಗೆ ಪಾರ್ಥಿವ ಶರೀರ ಪಾರ್ಥಿವ ಶರೀರನ್ನ ತೆಗೆದುಕೊಂಡು ಹೋಗುವಂಥ ಕಾರಣ ಕೂಡ ಆಗುತ್ತೆ. ದಾರಿಯುದ್ದಕ್ಕೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗತ್ತೆ. ಹೊಳೆ ನರಸೀಪುರದಲ್ಲಿ ಇಂದು ರಾತ್ರಿ ಎಚ್ ಡಿ ರೇವಣ್ಣವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗತ್ತೆ. ನಾಳೆ ಸಂಜೆ 4 ಗಂಟೆ 15 ನಿಮಿಷಕ್ಕೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ಮಾಡುವಂಥ ಕಾರಣ ಕೂಡ ಆಗತ್ತೆ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಪತ್ನಿ ಚೆನ್ನಮ್ಮ ನಿಧನ ಹಿನ್ನೆಲೆಯಲ್ಲಿ ಚೆನ್ನಮ್ಮ ಅಂತಿಮ ದರ್ಶನ ಪಡೀಲಿಕ್ಕೆ ಈಗಾಗಲೇ ನಿನ್ನೆ ರಾತ್ರಿ 8 ಗಂಟೆಯಿಂದಲೂ ಕೂಡ ಪದ್ಮನಾಭನಗರದ ನಿವಾಸದಲ್ಲಿ ವಿಐಪಿಗಳು ವಿವಿಐಪಿಗಳು ಸಿಎಂ ಮಾಜಿ ಸಿಎಂ ಹಾದಿಯಾಗಿ ಎಲ್ಲರೂ ಕೂಡ ದರ್ಶನವನ್ನು ಪಡೆದಿದ್ದಾರೆ. ಈಗ 7 ಗಂಟೆಗೆ ಪದ್ಮನಾಭನಗರದಲ್ಲಿರುವಂಥ ದೇವೇಗೌಡರ ನಿವಾಸದಿಂದ ಈಗ ಇಲ್ಲಿರುವಂಥ ಮೈದಾನ ಏನಿದೆ ಈ ಮೈದಾನಕ್ಕೆ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ. 7 ಗಂಟೆಯಿಂದ 11 ಗಂಟೆವರೆಗೂ ಪುಟ್ಟಲಿಂಗಯ್ಯ ಆಟದ ಮೈದಾನ ಏನಿದೆ ಈ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋದು. ಯಾಕಂದರೆ ಮನೆ ಮುಂಭಾಗದಲ್ಲಿರುವಂಥ ಜಾಗ ತುಂಬ ಚಿಕ್ಕದಾಗಿರೋ ಕಾರಣಕ್ಕಾಗಿ ಸಾರ್ವಜನಿಕರಿಗೆ ದರ್ಶನಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಪ್ರಮುಖವಾದಂಥ ಕಾರಣಕ್ಕಾಗಿ ಈ ಆಟದ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. VIP VVIPಯ ಆಸನದ ವ್ಯವಸ್ಥೆನೂ ಕೂಡ ಈ ಹಿಂಭಾಗದಲ್ಲಿರೋದು ಕಂಡು ಬರ್ತಾ ಇದೆ. ಎಂಟ್ರಿ ಒಂದು ಸೈಡ್ ಇದ್ದರೆ ಸಾರ್ವಜನಿಕರಿಗೆ ನನ್ನ ಎಡಭಾಗದಲ್ಲಿ ಎಂಟ್ರಿ ಒಂದು ಸೈಡಿಂದ ಸಾರ್ವಜನಿಕರೆಲ್ಲರೂ ಕೂಡ ಬರಲಿಕ್ಕೆ ಅವಕಾಶ ಇರೋದು. ಎಕ್ಸಿಟ್ ಮತ್ತೊಂದು ಕಡೆಗಿರೋದು ಅಂದರೆ ಬಲಭಾಗದಲ್ಲಿರೋದು. ಈಗಾಗಲೇ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಿರುವಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ಈ ಆಟದ ಮೈದಾನದ ಸುತ್ತಲೇ 350ಕ್ಕೂ ಹೆಚ್ಚು ಪೊಲೀಸರು ಈಗ ಸಾಕಷ್ಟು ಬಂದೋಬಸ್ತನ್ನು ಮಾಡಲಾಗ್ತಾ ಇದೆ. ಈಗ ಸದ್ಯ ರೋಲ್ ಕಾಲ್ ಮಾಡ್ತಿರುವಂಥ ದೃಶ್ಯಗಳು ಕೂಡ ಕಂಡು ಬರುತ್ತೆ. ಪ್ರವೇಶದ್ವಾರದಲ್ಲಿ ಮೆಟಲ್ ಡಿಟೆಕ್ಟರ್ಗಳ ಅಳವಡಿಕೆಯನ್ನು ಕೂಡ ಮಾಡಲಾಗಿದೆ. ಒಟ್ಟು ಈ ಸರೌಂಡಿಂಗ್ಸಲ್ಲಿ ಪದ್ಮನಾಭನಗರದಲ್ಲಿರುವಂಥ ದೇವೇಗೌಡರ ನಿವಾಸ ಮತ್ತು ಇಲ್ಲಿರುವಂಥ ಆಟದ ಮೈದಾನ ಸೇರಿದಂತೆ ಸುತ್ತಮುತ್ತಲು 1000ಕ್ಕೂ ಹೆಚ್ಚು ಪೊಲೀಸ್ ಬಂದೋಬಸ್ತನ್ನು ಮಾಡಿರುವಂಥ ದೃಶ್ಯಗಳು ಕಂಡು ಬರುತ್ತೆ. 11 ಗಂಟೆ ನಂತರ ಅಂದರೆ 7 ಗಂಟೆಯಿಂದ 11 ಗಂಟೆವರೆಗೆ ಇಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಸಿಗುತ್ತೆ. ಅದಾದ ಮೇಲೆ 11 ಗಂಟೆಗೆ ಹಾಸನದ ಕಡೆಗೆ ಪಾರ್ಥಿವ ಶರೀರ ಪಾರ್ಥಿವ ಶರೀರನ್ನ ತೆಗೆದುಕೊಂಡು ಹೋಗುವಂಥ ಕಾರಣ ಕೂಡ ಆಗುತ್ತೆ. ದಾರಿಯುದ್ದಕ್ಕೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗತ್ತೆ. ಹೊಳೆ ನರಸೀಪುರದಲ್ಲಿ ಇಂದು ರಾತ್ರಿ ಎಚ್ ಡಿ ರೇವಣ್ಣವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗತ್ತೆ. ನಾಳೆ ಸಂಜೆ 4 ಗಂಟೆ 15 ನಿಮಿಷಕ್ಕೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ಮಾಡುವಂಥ ಕಾರಣ ಕೂಡ ಆಗತ್ತೆ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಪತ್ನಿ ಚೆನ್ನಮ್ಮ ನಿಧನ ಹಿನ್ನೆಲೆಯಲ್ಲಿ ಚೆನ್ನಮ್ಮ ಅಂತಿಮ ದರ್ಶನ ಪಡೀಲಿಕ್ಕೆ ಈಗಾಗಲೇ ನಿನ್ನೆ ರಾತ್ರಿ 8 ಗಂಟೆಯಿಂದಲೂ ಕೂಡ ಪದ್ಮನಾಭನಗರದ ನಿವಾಸದಲ್ಲಿ
VIP ಗಳು, VVIPಗಳು, CM, ಮಾಜಿ CM ಹಾದಿಯಾಗಿ ಎಲ್ಲರೂ ಕೂಡ ದರ್ಶನವನ್ನು ಪಡೆದಿದ್ದಾರೆ. ಈಗ 7 ಗಂಟೆಗೆ ಪದ್ಮನಾಭನಗರದಲ್ಲಿರುವಂಥ ದೇವೇಗೌಡರ ನಿವಾಸದಿಂದ ಈಗ ಇಲ್ಲಿರುವಂಥ ಮೈದಾನ ಏನಿದೆ, ಈ ಮೈದಾನಕ್ಕೆ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ. 7 ಗಂಟೆಯಿಂದ 11 ಗಂಟೆವರೆಗೂ ಪುಟ್ಟಲಿಂಗಯ್ಯ ಆಟದ ಮೈದಾನ ಏನಿದೆ, ಈ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋದು. ಯಾಕಂದರೆ ಮನೆ ಮುಂಭಾಗದಲ್ಲಿರುವಂಥ ಜಾಗ ತುಂಬ ಚಿಕ್ಕದಾಗಿರೋ ಕಾರಣಕ್ಕಾಗಿ ಸಾರ್ವಜನಿಕರಿಗೆ ದರ್ಶನಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಪ್ರಮುಖವಾದಂಥ ಕಾರಣಕ್ಕಾಗಿ ಈ ಆಟದ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. VIP, VVIPಯ ಆಸನದ ವ್ಯವಸ್ಥೆನೂ ಕೂಡ ಈ ಹಿಂಭಾಗದಲ್ಲಿರೋದು ಕಂಡು ಬರ್ತಾ ಇದೆ. ಎಂಟ್ರಿ ಒಂದು ಸೈಡ್ ಇದ್ದರೆ ಸಾರ್ವಜನಿಕರಿಗೆ, ನನ್ನ ಎಡಭಾಗದಲ್ಲಿ ಎಂಟ್ರಿ ಒಂದು ಸೈಡಿಂದ ಸಾರ್ವಜನಿಕರೆಲ್ಲರೂ ಕೂಡ ಬರಲಿಕ್ಕೆ ಅವಕಾಶ ಇರೋದು. ಎಕ್ಸಿಟ್ ಮತ್ತೊಂದು ಕಡೆಗಿರೋದು, ಅಂದರೆ ಬಲಭಾಗದಲ್ಲಿರೋದು. ಈಗಾಗಲೇ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಿರುವಂಥ ದೃಶ್ಯಗಳು ಕಂಡುಬರ್ತಾ ಇದೆ. ಈ ಆಟದ ಮೈದಾನದ ಸುತ್ತಲೇ 350ಕ್ಕೂ ಹೆಚ್ಚು ಪೊಲೀಸರು ಈಗ ಸಾಕಷ್ಟು ಬಂದೋಬಸ್ತನ್ನು ಮಾಡಲಾಗ್ತಾ ಇದೆ. ಈಗ ಸದ್ಯ ರೋಲ್ ಕಾಲ್ ಮಾಡ್ತಿರುವಂಥ ದೃಶ್ಯಗಳು ಕೂಡ ಕಂಡು ಬರುತ್ತೆ. ಪ್ರವೇಶದ್ವಾರದಲ್ಲಿ ಮೆಟಲ್ ಡಿಟೆಕ್ಟರ್ಗಳ ಅಳವಡಿಕೆಯನ್ನು ಕೂಡ ಮಾಡಲಾಗಿದೆ. ಒಟ್ಟು ಈ ಸರೌಂಡಿಂಗ್ಸಲ್ಲಿ ಪದ್ಮನಾಭನಗರದಲ್ಲಿರುವಂಥ ದೇವೇಗೌಡರ ನಿವಾಸ ಮತ್ತು ಇಲ್ಲಿರುವಂಥ ಆಟದ ಮೈದಾನ ಸೇರಿದಂತೆ ಸುತ್ತಮುತ್ತಲು 1000ಕ್ಕೂ ಹೆಚ್ಚು ಪೊಲೀಸ್ ಬಂದೋಬಸ್ತನ್ನು ಮಾಡಿರುವಂಥ ದೃಶ್ಯಗಳು ಕಂಡು ಬರುತ್ತೆ. 11 ಗಂಟೆಯ ನಂತರ, ಅಂದರೆ 7 ಗಂಟೆಯಿಂದ 11 ಗಂಟೆವರೆಗೆ ಇಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಸಿಗುತ್ತೆ. ಅದಾದ ಮೇಲೆ 11 ಗಂಟೆಗೆ ಹಾಸನದ ಕಡೆಗೆ ಪಾರ್ಥಿವ ಶರೀರ ಪಾರ್ಥಿವ ಶರೀರನ ತೆಗೆದುಕೊಂಡು ಹೋಗುವಂಥ ಕಾರ್ಯನೂ ಕೂಡ ಆಗುತ್ತೆ. ದಾರಿಯುದ್ದಕ್ಕೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗತ್ತೆ. ಹೊಳೆ ನರಸೀಪುರದಲ್ಲಿ ಇಂದು ರಾತ್ರಿ HD ರೇವಣ್ಣವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗತ್ತೆ. ನಾಳೆ ಸಂಜೆ 4 ಗಂಟೆ 15 ನಿಮಿಷಕ್ಕೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ಮಾಡುವಂಥ ಕಾರ್ಯನೂ ಕೂಡ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.